ಜೈಲಲ್ಲಿ ನ್ಯೂಸ್ ಚಾನೆಲ್ಗಳನ್ನೇ ನೋಡದ ನಟ ದರ್ಶನ್ ಯಾವ ಕನ್ನಡ ಚಾನೆಲ್ ನೋಡದೆ ಕೇವಲ ಹಿಂದಿ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಿಂದಿ ಸಿನಿಮಾ ಬೇಸರವಾದ್ರೆ ಸ್ಪೋರ್ಟ್ಸ್ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ದರ್ಶನ್ ಇರೋ ಭದ್ರತಾ ಕೊಠಡಿಯಲ್ಲಿ ಟಿವಿ ಕಾಟ್ನ ವ್ಯವಸ್ಥೆ ಇದೆ. ಟಿವಿಯಲ್ಲಿ ಹಿಂದಿ ಸಿನಿಮಾಗಳನ್ನ ಹೆಚ್ಚು ವೀಕ್ಷಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಹವಾಸವೇ ಬೇಡ ಅಂತ ಹಿಂದಿ ಸಿನಿಮಾ ನೋಡ್ತಾ ಇದ್ದಾರಂತೆ. ಹೆಂಗಿದ್ರು ದರ್ಶನ್ನ ಒಂದಷ್ಟು ವಿಚಾರಗಳು ಬಹಿರಂಗ ಆಗಿದೆ. ಅವ್ರ ಜೊತೆಗಿದ್ದವರು ಇವರ ವಿಚಾರವನ್ನ ಹೇಳ್ಕೊಂಡಿದ್ದಾರೆ. ಕೇವಲ ಕೊಲೆ ಕೇಸ್ ಮಾತ್ರ ಅಲ್ಲ, ಬೇರೆ ಬೇರೆ ವಿಚಾರಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಹೊರಗೆ ಬರ್ತಾ ಇದೆ. ಇದೆಲ್ಲವನ್ನ ನಿತ್ಯ ನಿರಂತರವಾಗಿ ಮಾಧ್ಯಮಗಳು ತೋರಿಸ್ತಾನೆ ಇದೆ. ಸೊ ಹಾಗಾಗಿ ಯಾಕೆ ಬೇಕೋ, ಯಾಕೆ ಮನ್ಸಿಗೆ ಯಾಕೆ ಬೇಜಾರು ಮಾಡ್ಕೊಳ್ಳೋದು ಅನ್ನುವಂಥ ಕಾರಣಕ್ಕೆ ಅವರು ಯಾವುದೇ ನ್ಯೂಸ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇಲ್ಲ. ಈವನ್ ಇಂಗ್ಲಿಷ್, ಹಿಂದಿ ನ್ಯೂಸ್ ಚಾನೆಲ್ಗಳನ್ನು ಕೂಡ ವೀಕ್ಷಣೆ ಮಾಡ್ತಾ ಇಲ್ಲ. ಕನ್ನಡ ಸಿನಿಮಾಗಳನ್ನು ಕೂಡ ನೋಡ್ತಾ ಇಲ್ಲ. ಅವರು ಹಿಂದಿ ಸಿನಿಮಾಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತು ನೀವು ಕನ್ನಡದ ನಟನಾಗಿ ಕನ್ನಡ ಸಿನಿಮಾ ನೋಡ್ತಾ ಇಲ್ವಾ, ಬೆಂಬಲ ಕೊಡ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡಬೇಡಿ. ಅದು ಅವರ ವೈಯಕ್ತಿಕ ವಿಚಾರ. ಸೊ ಅವರು ಹಿಂದಿ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಜೈಲಿನಲ್ಲಿ ಅವರಿಗೊಂದು ಟಿವಿ ಇದೆ, ಕಾಟು ಇದೆ. ಆ ಟಿವಿಯಲ್ಲಿ ಅವರು ಬರೀ ಹಿಂದಿ ಸಿನಿಮಾಗಳನ್ನ ನೋಡ್ದು ಸಹವಾಸ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಆಲ್ರೆಡಿ ಜೈಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದಾರಂತೆ ದರ್ಶನ್ ಅವರು. ಯಾರು ನನ್ನನ್ನು ನೋಡೋಕೆ ಬರೋದು ಬೇಡ, ಅವಕಾಶ ಮಾಡಿಕೊಡ್ಬೇಡಿ ಅಂತ. ಇನ್ನೊಂದು ಕಡೆಯಲ್ಲಿ ಕನ್ನಡದ ಯಾವುದೇ ಸಿನಿಮಾಗಳನ್ನಾಗಲಿ ಅಥವಾ ನ್ಯೂಸ್ ಚಾನೆಲ್ಗಳನ್ನಾಗಲಿ ನೋಡ್ತಾ ಇಲ್ಲ. ಹಿಂದಿ ಸಿನಿಮಾ ನೋಡ್ತಾ ಇದ್ದಾರೆ. ಅದು ಬೋರ್ ಅನಿಸ್ತು ಅಂತ ಅಂದರೆ ಅವರು ಸ್ಪೋರ್ಟ್ಸ್ ನೋಡ್ತಾ ಇದ್ದಾರಂತೆ.